ಯಂಗ್ ಕ್ಯಾಬಿನೆಟ್ ಎಂದು ಉಲ್ಟಾ ಹೊಡೆದಂತಹ ಕಾಂಗ್ರೆಸ್ ನೋಡಿ, ಯಂಗ್ಸ್ಟರ್ಸ್ಗೆ ಇಲ್ಲಿ ಕ್ಯಾಬಿನೆಟ್ ಅಂತ ಹೇಳಿ ಈಗ ಉಲ್ಟಾ ಹೊಡೆದಿರುವಂಥದ್ದು. ರೂಲ್ಸ್ ಮುರಿದಿದ್ದಕ್ಕೆ ಹೈಕಮಾಂಡ್ 70ಕ್ಕಿಂತ ವಯಸ್ಸಿನವರಿಗೆ ಕಡಿವಾಣ ಹಾಕಿರುವಂಥದ್ದು. ನೋಡಿ, ಯಂಗ್ ಕ್ಯಾಬಿನೆಟ್ ಎಂದು ಉಲ್ಟಾ ಹೊಡೆದ ಕಾಂಗ್ರೆಸ್ ತಾವೇ ಹಾಕಿಕೊಂಡ ರೂಲ್ಸ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಮುರಿದಿದೆ. 70ಕ್ಕಿಂತ ವಯಸ್ಸಿನವರಿಗೆ ಕಡಿವಾಣ ಹಾಕಲು ಕೈ ಪಡೆ ಮುಂದಾಗಿತ್ತು. ಇದೇ ಮಾನದಂಡದ ಅಡಿಯಲ್ಲಿ ಸಂಪುಟ ರಚನೆಗೆ ಕಾಂಗ್ರೆಸ್ ಮುಂದಾಗಿತ್ತು. ಯುವಕರಿಗೆ ಆದ್ಯತೆ ಅಂತ ನಿಯಮವನ್ನ ಹಾಕಿಕೊಂಡಿದ್ದಂತಹ ಹೈಕಮಾಂಡ್ ಆದ್ರೆ 70 ವರ್ಷ ದಾಟಿದವರಿಗೆ ಮಣೆ ಹಾಕಿದೆ ಹೈಕಮಾಂಡ್. ಇಲ್ಲಿ ಅನಿವಾರ್ಯ ಕಾರಣಗಳಿಂದ 70 ವರ್ಷ ವಯಸ್ಸಿನ ಸಚಿವರಿಗೆ ಮಣೆ ಹಾಕಿರುವಂಥದ್ದು. ತಾವೇ ಹಾಕಿಕೊಂಡ ನಿಯಮಕ್ಕೆ ರಿಯಾಯಿತಿಯನ್ನ ರಾಹುಲ್ ಗಾಂಧಿ ನೀಡಿದ್ದಾರೆ. ಇಲ್ಲಿ ಅವರೇ ಹೇಳ್ತಾ ಇದ್ದಿದ್ದು, ಯಂಗ್ಸ್ಟರ್ಸಿಗೆ ನಾವು ಪಕ್ಷ ಸಂಘಟನೆಯ ಒಂದು ದೃಷ್ಟಿಯಿಂದ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿ ಮಾತಾಗಿತ್ತು. ಯಂಗ್ಸ್ಟರ್ಸಿಗೆ ಈ ಬಾರಿ ಹೈಕಮಾಂಡ್ ಅವಕಾಶವನ್ನು ನೀಡ್ತಾ ಇದೆ, ಸಚಿವ ಸ್ಥಾನವನ್ನು ನೀಡ್ತಾ ಇದೆ ಅಂತ. ಆದರೆ ಇಲ್ಲಿ 70ಕ್ಕಿಂತ ವಯಸ್ಸಿನವರಿಗೆ ಕಡಿವಾಣ ಹಾಕಲು ಮುಂದಾಗಿದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ ಈಗ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿರುವಂಥದ್ದು. ಇದೇ ಮಾನದಂಡದ ಅಡಿಯಲ್ಲಿ ಸಂಪುಟ ರಚನೆಗೆ ಮುಂದಾಗಿದ್ದಂತಹ ಕಾಂಗ್ರೆಸ್ ಯುವಕರಿಗೆ ಆದ್ಯತೆ ಅಂತ ನಿಯಮವನ್ನು ಹಾಕೊಂಡಿತ್ತು. ಆದರೆ 70 ವರ್ಷ ದಾಟದವರಿಗೆ ಮಣೆ ಹಾಕಿದೆ ಹೈಕಮಾಂಡ್. ಅನಿವಾರ್ಯ ಕಾರಣಗಳಿಂದಾಗಿ 70 ವರ್ಷ ವಯಸ್ಸಿನಂತಹ ಸಚಿವರಿಗೆ ಮಣೆ ಹಾಕಿರುವಂಥದ್ದು. ತಾವೇ ಹಾಕಿಕೊಂಡ ನಿಯಮಕ್ಕೆ ಇಲ್ಲಿ ರಾಹುಲ್ ಗಾಂಧಿ ಒಂದು ರಿಯಾಯಿತಿಯನ್ನು ನೀಡಿರುವಂಥದ್ದು. ಸಂಪುಟ ವಿಸ್ತರಣೆಯಲ್ಲಿ ಸಾಕಷ್ಟು ನೋಡಿ, ಸೀನಿಯರ್ ಸಚಿವರು ಯಾರ್ಯಾರು ಅಂತ ನೋಡೋದಾದ್ರೆ KH ಮುನಿಯಪ್ಪ ಇದ್ದಾರೆ, 78 ವರ್ಷ ಇವರಿಗೆ. KH ಮುನಿಯಪ್ಪ ಇರುವಂಥದ್ದು. ಡಾಕ್ಟರ್ G ಪರಮೇಶ್ವರ್ 74 ವರ್ಷ, ರಾಮಲಿಂಗಾರೆಡ್ಡಿ 73 ವರ್ಷ, ಇನ್ನು ಸಿ ಪುಟ್ಟರಂಗಶೆಟ್ಟಿ 71 ವರ್ಷ, ಬಸವರಾಜ ರಾಯರೆಡ್ಡಿ ಇವರಿಗೆ 69 ವರ್ಷ. ಅಂದರೆ 70 ವರ್ಷಕ್ಕೆ ಮೇಲ್ಪಟ್ಟಂಥವ್ರು ಇದ್ದಾರೆ. ಇಲ್ಲಿ ಹೈಕಮಾಂಡ್ ಹೇಳಿತ್ತು ಯುವಕರಿಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಗುತ್ತೆ ಅಂತ. ಆದರೆ ಇಲ್ಲಿ ಕಡಿವಾಣ ಹಾಕಿರುವಂಥದ್ದು ಎಲ್ಲ ಒಂದು ಕಡೆ ರಿಯಾಯಿತಿಯನ್ನು ಮಾಡಿಕೊಂಡಿದೆ. ರಾಹುಲ್ ಗಾಂಧಿ ಏನು ಹೇಳಿದ್ರು, ಯಂಗ್ಸ್ಟರ್ಸ್ಗೆ ಈ ಬಾರಿ ಅವಕಾಶವನ್ನು ಕೊಡ್ತೀವಿ ಪಕ್ಷ ಸಂಘಟನೆಯ ದೃಷ್ಟಿಯಿಂದ, 2028ರ ಚುನಾವಣೆಯ ದೃಷ್ಟಿಯಿಂದ ಯಂಗ್ಸ್ಟರ್ಸ್ಗೆ ಕೊಡ್ತೀವಿ ಸಚಿವ ಸ್ಥಾನವನ್ನು ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ 70 ವರ್ಷ ದಾಟಿದವರಿಗೆ ಮಣೆ ಹಾಕಿದೆ ಹೈಕಮಾಂಡ್. ಅನಿವಾರ್ಯ ಕಾರಣಗಳಿಂದಾಗಿ 70 ವರ್ಷ ಮೇಲ್ಪಟ್ಟವರಿಗೆ ಸಚಿವ ಸ್ಥಾನವನ್ನು ನೀಡಲಾಗಿರುವಂಥದ್ದು. ತಾವೇ ಹಾಕಿಕೊಂಡಂತಹ ನಿಯಮಕ್ಕೆ ರಿಯಾಯಿತಿಯನ್ನು ರಾಹುಲ್ ಗಾಂಧಿ ನೀಡಿದ್ದಾರೆ. ಇಲ್ಲಿ KH ಮುನಿಯಪ್ಪ 78 ವರ್ಷ ಇರುವಂಥದ್ದು, ಡಾಕ್ಟರ್ G ಪರಮೇಶ್ವರ್ ಅವರಿಗೆ 74 ವರ್ಷ ಇರುವಂಥದ್ದು, ರಾಮಲಿಂಗಾರೆಡ್ಡಿ ಅವರಿಗೆ 73 ವರ್ಷ, ಸಿ ಪುಟ್ಟರಂಗಶೆಟ್ಟಿ ಅವರಿಗೆ 71 ವರ್ಷ, ಇನ್ನು ಬಸವರಾಜ ರಾಯರೆಡ್ಡಿ ಅವರಿಗೆ 69 ವರ್ಷ. ಅಂದರೆ ಒಟ್ಟು ಈ 5 ಜನ ಹಿರಿಯ ನಾಯಕರಿದ್ದಾರೆ, ಸಚಿವರಿದ್ದಾರೆ, ಇವರಿಗೆಲ್ಲರಿಗೂ ಈಗ ಅವಕಾಶವನ್ನು ನೀಡಿರುವಂಥದ್ದು ಹೈಕಮಾಂಡ್ ಈ DK ಕ್ಯಾಬಿನೆಟ್ ಸೇರ್ಪಡೆಯಾಗಲು. ಯಂಗ್ ಕ್ಯಾಬಿನೆಟ್ ಅಂತ ಹೇಳಿತ್ತು. ಈ ಬಾರಿ ಯಂಗ್ಸ್ಟರ್ಸ್ಗೆ ಅವಕಾಶವನ್ನು ನೀಡಬೇಕು, 2028ರ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಈ ಬಾರಿ ಕ್ಯಾಬಿನೆಟ್ಟನ್ನು ರಚನೆ ಮಾಡಬೇಕು ಅಂತ ಅಂದ್ಕೊಂಡಿತ್ತು. ಅಂದರೆ ಯಂಗ್ಸ್ಟರ್ಸಿಗೆ ಕೊಡಬೇಕು, 1 ಬಾರಿ 2 ಬಾರಿ ಗೆದ್ದಂಥವರಿಗೆ ಇಲ್ಲಿ ಅವಕಾಶವನ್ನು ನೀಡಲಾಗುತ್ತೆ. ಪಕ್ಷ ಸಂಘಟನೆ ಮಾಡಬೇಕಲ್ಲ, 2028ರ ಚುನಾವಣೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಲ್ಲ, ಆ ಒಂದು ನಿಟ್ಟಿನಲ್ಲಿ ಸಚಿವ ಸ್ಥಾನವನ್ನು ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಇಲ್ಲಿ ಹಿರಿಯರಿಗೂ ಕೂಡ ಮಣೆ ಹಾಕಲಾಗಿರುವಂಥದ್ದು. ಅಂದರೆ 70 ವರ್ಷ ದಾಟದಂಥವ್ರಿಗೂ ಕೂಡ ಇಲ್ಲಿ ಮಣೆ ಹಾಕಲಾಗಿದೆ. KH ಮುನಿಯಪ್ಪ, ಡಾಕ್ಟರ್ G ಪರಮೇಶ್ವರ್, ರಾಮಲಿಂಗಾರೆಡ್ಡಿ, ಸಿ ಪುಟ್ಟರಂಗಶೆಟ್ಟಿ, ಬಸವರಾಜ ರಾಯರೆಡ್ಡಿ ಇವರೆಲ್ಲರಿಗೂ ಕೂಡ ಸಚಿವ ಸ್ಥಾನವನ್ನು ನೀಡಿರುವಂಥದ್ದು. ಅಂದರೆ ಮಾನದಂಡವನ್ನು ಹಾಕ್ಕೊಂಡಿತ್ತು ಈ ಬಾರಿ DK ಕ್ಯಾಬಿನೆಟ್ ರಚನೆ ಆಗೋದು ಯಂಗ್ಸ್ಟರ್ಸಿಂದ ಅಂತ ಮಾನದಂಡವನ್ನು ಹಾಕ್ಕೊಂಡಿತ್ತು, ಅದನ್ನು ತಾವೇ ಬ್ರೇಕ್ ಮಾಡಿದ್ದಾರೆ.